Dear friends, today the Lord says as in Hosea 14:4. ಪ್ರಿಯ ಸ್ನೇಹಿತರೆ, ಈ ದಿನ ದೇವರು ಹೋಶೇಯ 14:4 ವಚನದಲ್ಲಿ ಬರೆದಿರುವಂತೆ ನಮಗೆ ವಾಗ್ದಾನ ಮಾಡುತ್ತಿದ್ದಾನೆ. I will heal their waywardness and love them freely. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. For my anger has turned away from them. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. Nothing is impossible with God. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. The Lord can turn any situation. ದೇವರು ಯಾವುದೇ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲನು. He can heal your waywardness. ನಿಮ್ಮ ಭ್ರಷ್ಟತ್ವವನ್ನು ಕೂಡ ಆತನು ಪರಿಹರಿಸಬಲ್ಲನು. No one is holy in this world. ಈ ಲೋಕದಲ್ಲಿ ಯಾರೂ ಕೂಡ ಶುದ್ಧರಲ್ಲ. All has turned away from God and lost the glory of God. ಎಲ್ಲರೂ ದೇವರಿಗೆ ತಿರುಗಿ ಬಿದ್ದದರಿಂದ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. But today the Lord is going to heal us from our waywardness. ಆದರೆ ಇಂದು ದೇವರು ನಮ್ಮ ಭ್ರಷ್ಟತ್ವವನ್ನು ಪರಿಹರಿಸಲಿದ್ದಾನೆ. In Ezekiel 36:25 the Lord says, ಎಹೆಜ್ಕೇಲ 36:25 ವಚನದಲ್ಲಿ ದೇವರು ಹೇಳುತ್ತಾನೆ, I will sprinkle water on you and you will be clean. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. I will cleanse you from all your impurities. ನಿಮ್ಮ ಎಲ್ಲಾ ಹೊಲಸಿನಿಂದಲೂ ನಾನು ನಿಮ್ಮನ್ನು ಶುದ್ಧಿ ಮಾಡುವೆನು. And from all your idols. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ. Here he says, I will. ಇಲ್ಲಿ ದೇವರು ತಾನೇ ಹೇಳುತ್ತಾನೆ, ನಾನು ಮಾಡುತ್ತೇನೆ ಎಂದು. He does it out of love for you. ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯಿಂದಾಗಿ ದೇವರು ನಿಮಗೆ ಹೀಗೆ ಮಾಡುತ್ತಾನೆ. Initially he said, I love you freely. ಮೊದಲು ಆತನು ಹೇಳಿದನು, ನಾನು ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು ಎಂದು. Because of his great love he cleanses us. ತನ್ನ ಅಪಾರವಾದ ಪ್ರೀತಿಯಿಂದಾಗಿ ಆತನು ನಮ್ಮನ್ನು ಶುದ್ಧಿ ಮಾಡುತ್ತಾನೆ. Like David, you also cry to God like this. ದಾವೀದನಂತೆ ನೀವು ಕೂಡ ದೇವರಿಗೆ ಮೊರೆಯಿಡುವವರಾಗಿರ್ರಿ. As in Psalm 51:7, David said, cleanse me with hyssop. ಕೀರ್ತನೆಗಳು 51:7 ವಚನದಲ್ಲಿ ಬರೆದಿರುವಂತೆ, ಹೀಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು. And I will be clean. ಆಗ ನಾನು ಶುದ್ಧನಾಗುವೆನು. Wash me. ನನ್ನನ್ನು ತೊಳೆ. And I'll be whiter than snow. ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು ಅನ್ನುತ್ತಾನೆ. Everybody wants this kind of cleansing, isn't it? ಎಲ್ಲರಿಗೂ ಈ ರೀತಿಯಾದಂತಹ ಶುದ್ಧತ್ವ ಬೇಕು, ಅಲ್ಲವೇ? Wash the feet of the disciples, Peter asked him. ಯೇಸುವು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುತ್ತಿರುವಂತಹ ಸಮಯದಲ್ಲಿ ಪೇತ್ರನು ಹೀಗೆ ಕೇಳುತ್ತಾನೆ, Lord, wash not only my feet but my hands and my head too. ಸ್ವಾಮಿಯೇ, ನನ್ನ ಪಾದಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನೂ ಕೂಡ ತೊಳೆ ಎಂಬುದಾಗಿ ಪೇತ್ರನು ಕೇಳುತ್ತಾನೆ. We want complete cleansing, isn't it? ನಾವು ಸಂಪೂರ್ಣವಾಗಿ ಶುದ್ಧರಾಗಬೇಕು, ಅಲ್ಲವೇ? In Israel, people believe in ritual purification. ಇಸ್ರೇಲಿನಲ್ಲಿ ಜನರು ಧಾರ್ಮಿಕ ಶುದ್ಧೀಕರಣವನ್ನು ನಂಬುತ್ತಾರೆ. Before entering into any home or their temple, they always wash their feet and their hands. ಯಾವುದೇ ಮನೆಗೆ ಅಥವಾ ದೇವಾಲಯಕ್ಕೆ ಪ್ರವೇಶಿಸುವ ಮುನ್ನ ತಮ್ಮ ಪಾದಗಳನ್ನು ಕೈಗಳನ್ನು ತೊಳೆಯುತ್ತಾರೆ. God also loves to do that for you, dear friend. ಇದನ್ನು ನಿಮಗೆ ಮಾಡಲು ದೇವರು ಇಷ್ಟವುಳ್ಳವನಾಗಿದ್ದಾನೆ. He is so faithful. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. 1 John 1:9 the Bible says, 1 ಯೋಹಾನ 1:9 ಸತ್ಯವೇದವು ಹೀಗೆ ಹೇಳುತ್ತದೆ, God is faithful and just. ಆತನು ನಂಬಿಗಸ್ತನೂ ನೀತಿವಂತನೂ ಆಗಿದ್ದಾನೆ ಎಂದು. And will forgive our sins. ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವನು. And purify us from all unrighteousness. ನಮ್ಮ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. Yes, he is so faithful to heal us from all our waywardness. ನಮ್ಮ ಎಲ್ಲ ಭ್ರಷ್ಟತ್ವವನ್ನು ಪರಿಹರಿಸುವಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. That's why the Bible says in Daniel 12:10. ಆದ್ದರಿಂದ ದಾನಿಯೇಲ 12:10 ಸತ್ಯವೇದವು ಹೀಗೆ ಹೇಳುತ್ತದೆ, In the last days many will be purified. ಕಡೇ ದಿವಸಗಳಲ್ಲಿ ಅನೇಕರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವರು. Made spotless and refined. ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. But on the other hand, the wicked will continue to be wicked.
ಮತ್ತೊಂದು ಕಡೆಯಲ್ಲಿ ದುಷ್ಟರು ದುಷ್ಟರಾಗಿಯೇ ನಡೆಯುವರು. None of the wicked will understand. ಅವರಲ್ಲಿ ಯಾರಿಗೂ ಕೂಡ ವಿವೇಕವಿರದು. But those who are wise will understand. ಆದರೆ ಜ್ಞಾನಿಗಳಿಗೆ ವಿವೇಕವಿರುವುದು. We should be wise and we should ask God for forgiveness. ನಾವು ಜ್ಞಾನಿಗಳಾಗಿದ್ದು ದೇವರಲ್ಲಿ ಕ್ಷಮೆಯಾಚಿಸಬೇಕು. After I got newly wedded, ನಾನು ಹೊಸದಾಗಿ ಮದುವೆಯಾದ ತರುವಾಯ the Jesus Calls ministry had Power Ministry in Karunya University for Karunya students to be blessed. ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಏಸು ಕರೆಯುತ್ತಾನೆ ಸೇವೆಯು ಪವರ್ ಮಿನಿಸ್ಟ್ರಿಯ ಹೆಸರಿನಲ್ಲಿ ಕೂಟ ನಡೆದಿತ್ತು. Many attended the Power Ministry, ಅನೇಕರು ಈ ಕೂಟದಲ್ಲಿ ಪಾಲ್ಗೊಂಡರು, including the wayward children. ಭ್ರಷ್ಟರಾದ ಮಕ್ಕಳು ಕೂಡ ಆ ಕೂಟದಲ್ಲಿ ಪಾಲ್ಗೊಂಡಿದ್ದರು. But during that Power Ministry, when my father and my husband were ministering, ಆದರೆ ಪವರ್ ಮಿನಿಸ್ಟ್ರಿಯ ಸಮಯದಲ್ಲಿ ನನ್ನ ತಂದೆ ಮತ್ತು ನನ್ನ ಗಂಡನು ಪ್ರಾರ್ಥಿಸುತ್ತಿರುವಾಗ, during the prayer time, ಪ್ರಾರ್ಥನೆಯ ಸಮಯದಲ್ಲಿ the Lord filled many students with the Holy Spirit. ದೇವರು ಅನೇಕ ವಿದ್ಯಾರ್ಥಿಗಳನ್ನು ಪವಿತ್ರಾತ್ಮನಿಂದ ತುಂಬಿಸಿದನು. At that time, the power of God fell upon those who were giving trouble. ಅದೇ ಸಮಯದಲ್ಲಿ ಯಾರು ತೊಂದರೆಗಳನ್ನು ಕೊಡುತ್ತಿದ್ದರೋ ಅವರ ಮೇಲೆಯೂ ದೇವರ ಬಲವು ಬಂದಿತು. When I was watching getting filled by the Holy Spirit, ಪವಿತ್ರಾತ್ಮನಿಂದ ತುಂಬಲ್ಪಡುವುದನ್ನು ನಾನು ನೋಡುತ್ತಿರುವಾಗ they were literally thrown into a pit which was full of muddy water. ಕೆಸರು ನೀರಿನಿಂದ ತುಂಬಲ್ಪಟ್ಟಿರುವ ಕೆಸರು ಗುಂಡಿಗೆ ಅವರು ಎಸೆಯಲ್ಪಟ್ಟರು. They were literally rolling in the muddy water. ಆ ಕೆಸರಿನ ನೀರಿನಲ್ಲಿ ಅವರು ಹೊರಳಾಡುತ್ತಿದ್ದರು. But they were overjoyed with full of the Holy Spirit. ಆದರೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಆನಂದಿತರಾಗಿದ್ದರು. Then I knew that the Lord was cleansing them with the Holy Spirit. ಆಗ ನಾನು ತಿಳಿದುಕೊಂಡೆ ದೇವರು ಅವರನ್ನು ಪವಿತ್ರಾತ್ಮನ ಮೂಲಕ ಶುದ್ಧೀಕರಿಸುತ್ತಿದ್ದಾನೆಂದು. The same thing is going to happen to you also. ಇದೇ ನಿಮಗೂ ಕೂಡ ನಡೆಯಲಿದೆ ನನ್ನ ಸ್ನೇಹಿತರೆ. As you are asking God for cleansing, that will happen now. ನೀವು ಶುದ್ಧೀಕರಿಸುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವಾಗ ಅದು ಈಗಲೇ ನಡೆಯಲಿಕ್ಕಿದೆ. Lord, even now, let your cleansing power come upon your people. ದೇವರೇ, ನಿನ್ನ ಶುದ್ಧೀಕರಣದ ಬಲವು ಇವರ ಮೇಲೆ ಇಳಿದು ಬರಲಿ ಎಂದು ಬೇಡುತ್ತೇನೆ. Lord, you have promised that you will be doing everything for your children. ನಿನ್ನ ಮಕ್ಕಳಿಗೋಸ್ಕರ ಎಲ್ಲವನ್ನೂ ನೀನೇ ಮಾಡುತ್ತಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ. Lord, do it now. ದೇವರೇ, ಈಗಲೇ ಅದನ್ನು ಮಾಡು. Do it now. ಈಗಲೇ ಅದನ್ನು ಮಾಡು ದೇವರೇ. Father, cleanse them with pure water. ನಿರ್ಮಲವಾದ ನೀರಿನಿಂದ ಅವರನ್ನು ತೊಳೆದು ಶುದ್ಧೀಕರಿಸು. Lord, cleanse them with your pure blood. ನಿನ್ನ ಶ್ರೇಷ್ಠವಾದ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಿಸು. Lord, cleanse them with Holy Spirit. ಪವಿತ್ರಾತ್ಮನಿಂದ ಅವರನ್ನು ಶುದ್ಧೀಕರಿಸು ಎಂದು ಬೇಡುತ್ತೇನೆ. You have said, I will love them freely. ನೀನು ಹೇಳಿದ್ದಿ, ಮನಪೂರ್ವಕವಾಗಿ ನಾನು ಅವರನ್ನು ಪ್ರೀತಿಸುವೆನು ಎಂದು. Lord, freely do it for your children. ನಿನ್ನ ಮಕ್ಕಳನ್ನು ಮನಪೂರ್ವಕವಾಗಿ ಪ್ರೀತಿಸು ದೇವರೇ. Let a miracle happen right now. ಈಗಲೇ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ. Let every stubborn spirit leave them in Jesus' name. ಎಲ್ಲ ಹಠಮಾರಿತನದ ಆತ್ಮವು ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. Cleanse them, Lord, ಶುದ್ಧೀಕರಿಸು ದೇವರೇ, and bring them into your fold. ನಿನ್ನ ಹತೋಟಿಗೆ ಅವರನ್ನು ತೆಗೆದುಕೊಂಡು ಬಾ. And let a miraculous thing happen right now. ಅದ್ಭುತವಾದ ಕಾರ್ಯವು ಅವರ ಜೀವಿತದಲ್ಲಿ ನಡೆಯಲಿ. Give them a pure heart, ಅವರಿಗೆ ಶುದ್ಧವಾದ ಹೃದಯವನ್ನು ದಯಪಾಲಿಸು, pure body, ಶುದ್ಧ ದೇಹವನ್ನು, to love you, Lord. ನಿನ್ನನ್ನು ಪ್ರೀತಿಸುವುದಕ್ಕಾಗಿ Do it now. ಈಗಲೇ ಮಾಡು. Do it now. ಈಗಲೇ ಮಾಡು. Right now. ಈಗಲೇ ಮಾಡು. Let a miracle happen. ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ. Thank you, Lord. ಸ್ತೋತ್ರ ದೇವರೇ. Exactly as you have said, heal their waywardness, Lord. ನೀನು ಹೇಳಿದಂತೆಯೇ ಅವರ ಭ್ರಷ್ಟತ್ವವನ್ನು ಪರಿಹರಿಸು ದೇವರೇ. Bring them back to you, Lord. ನಿನ್ನ ಕಡೆಗೆ ಅವರನ್ನು ತೆಗೆದುಕೊಂಡು ಬಾ. Let them take a U-turn and come to you, Lord. ಅವರು ಮರಳಿ ನಿನ್ನ ಕಡೆಗೆ ಬರುವಂತಾಗಲಿ ದೇವರೇ.
Let salvation enter into every home today. ಹಿಂದೆ ಎಲ್ಲಾ ಮನೆಯನ್ನು ರಕ್ಷಣೆಯು ಪ್ರವೇಶಿಸಲಿ ಎಂದು ಬಿಡುತ್ತೇನೆ. Thank you, Lord. ಸ್ತೋತ್ರ ದೇವರೇ, Thank you for loving them and healing them, Lord. ನಿನ್ನ ಮಕ್ಕಳನ್ನು ಪ್ರೀತಿಸುವುದಕ್ಕಾಗಿ ಸ್ವಸ್ಥಪಡಿಸುವುದಕ್ಕಾಗಿ ಸ್ತೋತ್ರ. Heal every soul. ಪ್ರತಿ ಆತ್ಮವನ್ನು ಸ್ವಸ್ಥಪಡಿಸು. Lord, make them holy. ಅವರನ್ನು ಶುದ್ಧ ಮಾಡು. Make them more holy. ಇನ್ನೂ ಹೆಚ್ಚಾಗಿ ಶುದ್ಧ ಮಾಡು. Let them become pure like snow. ಅವರು ಹಿಮದಂತೆ ಬೆಳ್ಳಗಾಗಲಿ ಎಂದು ಬಿಡುತ್ತೇನೆ. Thank you, Jesus. ಸ್ತೋತ್ರ ಯೇಸುವೆ. Thank you for making them white as snow. ಹಿಮದಂತೆ ಅವರನ್ನು ಬೆಳ್ಳಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. I know God has fulfilled His promise today upon you. ನಿಮ್ಮ ಮೇಲೆ ದೇವರು ಮಾಡಿದ ವಾಗ್ದಾನವನ್ನು ಆತನು ಪೂರೈಸಿದ್ದಾನೆ ಎಂಬುದಾಗಿ ನಾನು ನಂಬಿದ್ದೇನೆ. Come back to testify. ಸಾಕ್ಷಿಯನ್ನು ಹೇಳುವುದಕ್ಕಾಗಿ ಮುಂದೆ ಬನ್ನಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.